ಹಿಂದಿನ ಜನ್ಮದ ಸೂಚನೆಯನ್ನು ನೀಡುವ ಕನಸುಗಳಿವು ಎಂದಿದೆ ಸ್ವಪ್ನಶಾಸ್ತ್ರ. ನೀವು ಕಾಣುವಂತಹ ಕೆಲವೊಂದು ಕನಸುಗಳು ನಿಮ್ಮ ಹಿಂದಿನ ಜನ್ಮದೊಂದಿಗೆ ಅಥವಾ ಪುನರ್ಜನ್ಮದೊಂದಿಗೆ ಸಂಬಂಧವನ್ನು ಹೊಂದಿರುತ್ತದೆ. ಇಂತಹ ಕನಸುಗಳನ್ನು ನಂಬಿದರೆ ಇನ್ನು ಕೆಲವೊಬ್ಬರು ಅದನ್ನು ನಂಬಲು ಹಿಂದೇಟು ಹಾಕುತ್ತಾರೆ. ಸ್ವಪ್ನಶಾಸ್ತ್ರದ ಪ್ರಕಾರ ಹಿಂದಿನ ಜನ್ಮದ ಘಟನೆಗಳನ್ನು ಸೂಚಿಸುವಂತಹ ಕನಸುಗಳು ಯಾವುವು? ಇಂತಹ ಕನಸುಗಳು ನಿಜವೇ? ಕೆಲವೊಮ್ಮೆ ನಾವು ಕನಸಿನಲ್ಲಿ ನೋಡಿದಂತಹ ವ್ಯಕ್ತಿಯನ್ನು, ಘಟನೆಯನ್ನು ನಿಜ ಜೀವನದಲ್ಲೂ ನೋಡಿದಾಗ ನಮಗೆ ಆಶ್ಚರ್ಯವಾಗುವುದು. ಅಂತಹ ಘಟನೆಗಳುಳ್ಳ ಕನಸುಗಳು ನಮ್ಮನ್ನು ಗೊಂದಲಕ್ಕೀಡು ಮಾಡುವುದು. ಕೆಲವರು ಇಂತಹ ಕನಸುಗಳಲ್ಲೂ ಕೇವಲ ಕಾಲ್ಪನಿಕವೆಂದು ತಳ್ಳಿಹಾಕಿದರೆ, ಇನ್ನು ಕೆಲವೊಬ್ಬರು ಅದರ ಆಳವನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ. ಅನೇಕ ಜನರು ನಮ್ಮ ಕನಸುಗಳು, ದೇಹದ ಗುರುತುಗಳು ಮತ್ತು ಅಪರಿಚಿತ ಭಯಗಳು ನಮ್ಮ ಹಿಂದಿನ ಜೀವನದ ಚಿಹ್ನೆಗಳಾಗಿರಬಹುದು ಎಂದು ನಂಬುತ್ತಾರೆ. ಸ್ವಪ್ನಶಾಸ್ತ್ರದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯು ತನ್ನ ನಿಜ ಜೀವನದಲ್ಲಿ ನೋಡಿರದ ವ್ಯಕ್ತಿಯ ಮುಖವನ್ನು ಅಥವಾ ಸ್ಥಳವನ್ನು ಪದೇ ಪದೇ ತನ್ನ ಕನಸಿನಲ್ಲಿ ನೋಡಿದರೆ ಅದನ್ನು ಹಿಂದಿನ ಜನ್ಮದಲ್ಲಿ ನೀವು ನೋಡಿರುವ ಘಟನೆಗಳು ಎಂದು ಹೇಳಲಾಗುತ್ತದೆ. ನಾವು ನಮ್ಮ ಕನಸಿನಲ್ಲಿ ಒಂದು ನಿರ್ದಿಷ್ಟವಾದ ವ್ಯಕ್ತಿಯನ್ನು ಅಥವಾ ಸ್ಥಳವನ್ನು ನೋಡಿರುತ್ತೇವೆ. ಅದು ನಿಜ ಜೀವನದಲ್ಲಿ ನಮ್ಮ ಕಣ್ಣ ಮುಂದೆ ಬಂದಾಗ ಆಶ್ಚರ್ಯವೆನಿಸುತ್ತದೆ, ವಿಚಿತ್ರವಾದ ಭಾವನೆಯನ್ನು ಸೃಷ್ಟಿಸುತ್ತದೆ. ಅನೇಕ ಜನರು ತಮ್ಮ ಮರಣದ ಬಗ್ಗೆ ಕನಸು ಕಂಡಿರುವುದನ್ನು ನಿಮ್ಮೊಂದಿಗೆ ಹಂಚಿಕೊಂಡಿರಬಹುದು ಅಥವಾ ಸ್ವತಃ ನಿಮಗೆ ನಿಮ್ಮ ಮರಣದ ಕನಸು ಬಿದ್ದಿರಬಹುದು. ಪದೇ ಪದೇ ನಿಮಗೆ ಮರಣದ ಕನಸುಗಳು ಬೀಳುತ್ತಿದ್ದರೆ, ಅಪಘಾತ, ನೀರಿನಲ್ಲಿ ಮುಳುಗುತ್ತಿರುವ ಅಥವಾ ಮರಣಕ್ಕೆ ಹತ್ತಿರವಾಗುವಂತಹ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿರುವಂತಹ ಕನಸುಗಳು ಬಿದ್ದರೆ ಸ್ವಪ್ನಶಾಸ್ತ್ರದಲ್ಲಿ ಅದು ಹಿಂದಿನ ಜನ್ಮದಲ್ಲಿ ನಿಮ್ಮ ಸಾವಿಗೆ ಕಾರಣವಾದ ವಿಚಾರವೆಂದು ಹೇಳುತ್ತದೆ. ಆದರೆ ವಿಜ್ಞಾನವು ಇದರ ಬಗ್ಗೆ ಬೇರೆ ಹೇಳಿಕೆಯನ್ನೇ ನೀಡಿದೆ. ಇಂತಹ ಕನಸುಗಳು ಆಳವಾದ ಯಾವುದೋ ಒಂದು ಭಯ ಅಥವಾ ಆಘಾತದ ಸಂಕೇತವಾಗಿದೆ. ಧಾರ್ಮಿಕ ಗ್ರಂಥಗಳು, ವಿಶೇಷವಾಗಿ ಗರುಡ ಪುರಾಣದಲ್ಲಿ ಹೇಳಿರುವ ಪ್ರಕಾರ, ಆತ್ಮವು ತನ್ನ ಜೀವಿತಾವಧಿಯಲ್ಲಿ ಮಾಡಿದಂತಹ ಪಾಪಕರ್ಮಗಳ ಹಾಗೂ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳ ಪರಿಣಾಮಗಳನ್ನು ಅನುಭವಿಸಿದ ನಂತರ ಹೊಸ ಜನ್ಮವನ್ನು ಪಡೆದುಕೊಳ್ಳುತ್ತದೆ. ಆತ್ಮಗಳು ಹೊಸ ದೇಹವನ್ನು ಪಡೆದುಕೊಳ್ಳುವ ಸಂದರ್ಭದಲ್ಲಿ ಅದರ ಹಿಂದಿನ ಜೀವನದ ಕೆಲವು ಗುರುತುಗಳು ದೇಹದ ಮೇಲೆ ಉಳಿಯುತ್ತವೆ ಎಂದು ಉಲ್ಲೇಖಿಸುತ್ತದೆ. ಅದಕ್ಕಾಗಿಯೇ ಕೆಲವರು ಜನ್ಮ ಗುರುತುಗಳನ್ನು ಪುನರ್ಜನ್ಮದ ಪುರಾವೆ ಎಂದು ಪರಿಗಣಿಸುತ್ತಾರೆ. ಇಂದಿಗೂ ನಾವು ಕೆಲವೊಂದು ಪುಸ್ತಕಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಭಾರತ ಮತ್ತು ಪ್ರಪಂಚದ ಅನೇಕ ಭಾಗಗಳಲ್ಲಿ ಜನರು ತಮ್ಮ ಹಿಂದಿನ ಜನ್ಮಕ್ಕೆ ಸಂಬಂಧಿಸಿದ ಕೆಲವೊಂದು ಘಟನೆಗಳನ್ನು ಪ್ರಸ್ತುತ ಜನ್ಮದಲ್ಲಿ ಎದುರಿಸಿರುವುದರ ಬಗ್ಗೆ ಹೇಳಿಕೊಂಡಿರುವುದನ್ನು ನೀವು ಗಮನಿಸಿರಬಹುದು. ವೈಜ್ಞಾನಿಕ ದೃಷ್ಟಿಕೋನದಿಂದ ಇವುಗಳನ್ನು ಪರಿಶೀಲಿಸಿದಾಗ ಅವುಗಳು ನಿಜವೆಂದು ನಮಗೆ ಎನಿಸಬಹುದು. ಪುನರ್ಜನ್ಮಕ್ಕೆ ಸಂಬಂಧಿಸಿದ ಕಲ್ಪನೆಗಳು ಶತಮಾನಗಳಷ್ಟು ಇತಿಹಾಸವನ್ನು ಹೊಂದಿದ್ದರೂ ಜನರು ಇಂದಿಗೂ ಅದನ್ನು ನಿಜವೆಂದು ನಂಬುತ್ತಾರೆ. ಹಿಂದಿನ ಜನ್ಮಕ್ಕೆ ಸಂಬಂಧಿಸಿದ ಇಂತಹ ಘಟನೆಗಳನ್ನು ಸಂಪೂರ್ಣವಾಗಿ ಸುಳ್ಳು ಅಥವಾ ಸಂಪೂರ್ಣವಾಗಿ ನಿಜವೆಂದು ನಿರ್ಧಾರ ತೆಗೆದುಕೊಳ್ಳುವುದು ತುಂಬಾನೇ ಕಷ್ಟ. ಸ್ವಪ್ನಶಾಸ್ತ್ರದಲ್ಲಿ ಇದು ಹಿಂದಿನ ಜನ್ಮಕ್ಕೆ ಸಂಬಂಧಿಸಿದ ಕನಸು ಎಂದು ಹೇಳಲಾದರೆ, ಮನೋವಿಜ್ಞಾನಿಗಳು ಇಂತಹ ಕನಸುಗಳನ್ನು ಮೆದುಳಿನಲ್ಲಿ ಉಳಿದುಕೊಂಡಿರುವ ನೆನಪೋ ಅಥವಾ ಕಲ್ಪನೆ ಎಂದು ಹೇಳುತ್ತಾರೆ. ವೈಜ್ಞಾನಿಕ ನಂಬಿಕೆಗಳ ಪ್ರಕಾರ ನಮ್ಮ ಮೆದುಳು ಅನೇಕ ಅಪೂರ್ಣವಾದ ನೆನಪುಗಳನ್ನು, ದೃಶ್ಯಾವಳಿಗಳನ್ನು, ಕಥೆಗಳನ್ನು ಮತ್ತು ಚಿತ್ರಗಳನ್ನು ಸಂಯೋಜಿಸಿರುತ್ತದೆ. ಇವುಗಳು ಕೆಲವೊಮ್ಮೆ ಕನಸಿನ ಮೂಲಕ ಕಾಣಿಸಿಕೊಳ್ಳುತ್ತದೆ.